ಜಂತರ್ ಮಂತರ್ ದೇಶದ ರಾಜಧಾನಿ ದೆಹಲಿಯ ಈ ಜಾಗ ಇಂದು ಕೇವಲ ಒಂದು ಪ್ರತಿಭಟನೆಗೆ ಸಾಕ್ಷಿಯಾಗ್ತಾ ಇಲ್ಲ, ಸಾವಿರಾರು ವಿದ್ಯಾರ್ಥಿಗಳ ನೋವಿಗೆ ಸಾಕ್ಷಿಯಾಗ್ತಾ ಇದೆ, ಯುವಕರ ಆಕ್ರೋಶಕ್ಕೆ ಸಾಕ್ಷಿಯಾಗ್ತಾ ಇದೆ, ಪೋಷಕರ ಆತಂಕಕ್ಕೆ ಸಾಕ್ಷಿಯಾಗ್ತಾ ಇದೆ ಮತ್ತು ನ್ಯಾಯಕ್ಕಾಗಿ ಎತ್ತಿರುವ ಒಂದು ದೊಡ್ಡ ಧ್ವನಿಗೆ ಸಾಕ್ಷಿಯಾಗ್ತಾ ಇದೆ. ಇದು ಕೇವಲ ಒಂದು ಪರೀಕ್ಷೆಯ ಹೋರಾಟವಲ್ಲ, ಇದು ಕೇವಲ ನೀಟ್ ವಿದ್ಯಾರ್ಥಿಗಳ ಹೋರಾಟವೂ ಅಲ್ಲ, ಇದು ಒಂದು ಪೀಳಿಗೆಯ ಭವಿಷ್ಯ. ಒಬ್ಬ ವಿದ್ಯಾರ್ಥಿ ಒಂದು ಪರೀಕ್ಷೆಗಾಗಿ ವರ್ಷಗಟ್ಲೆ ಓದ್ತಾನೆ, ತನ್ನ ನಿದ್ದೆ ಬಿಟ್ಟು ಓದ್ತಾನೆ, ತನ್ನ ಆಸೆಗಳನ್ನ ಬದಿಗಿಟ್ಟು ಓದ್ತಾನೆ. ತಂದೆ ತಾಯಿ ತಮ್ಮ ಶಕ್ತಿ ಮೀರಿ ಹಣವನ್ನ ಖರ್ಚು ಮಾಡ್ತಾರೆ, ಮಕ್ಕಳ ಕನಸು ನನಸಾಗ್ಲಿ ಅಂತ ಪ್ರಾರ್ಥಿಸ್ತಾರೆ. ಆದ್ರೆ ಆ ವರ್ಷಗಳ ಪರಿಶ್ರಮದ ನಡುವೆ ಪರೀಕ್ಷಾ ಅಕ್ರಮದ ಆರೋಪ ಕೇಳಿ ಬಂದ್ರೆ, ಪೇಪರ್ ಲೀಕ್ ಆಯ್ತೆಂಬ ಆರೋಪ ಕೂಡ ಕೇಳಿ ಬಂದ್ರೆ, ಪರೀಕ್ಷಾ ವ್ಯವಸ್ಥೆಯ ಮೇಲೆಯೇ ಅನುಮಾನ ಮೂಡಿದ್ರೆ ಆ ವಿದ್ಯಾರ್ಥಿಯ ಪರಿಸ್ಥಿತಿ ಏನು? ಅವನ ಒಂದು ವರ್ಷ ಹೋದ್ರೆ ಅದು ಕೇವಲ ಒಂದು ವರ್ಷವಲ್ಲ, ಅವನ ಜೀವನದ ಅಮೂಲ್ಯ ಸಮಯ. ಅವನ ತಂದೆ ತಾಯಿಯ ಕನಸು, ಅವನ ಕುಟುಂಬದ ನಿರೀಕ್ಷೆ ಎಲ್ಲವೂ ಅದರ ಜೊತೆ ಸೇರಿಕೊಂಡಿರುತ್ತೆ. ಹಾಗಾಗಿ ಇಂದು ಜಂತರ್ ಮಂತರ್ನಲ್ಲಿ ಕೇಳಿ ಬರುತ್ತಿರುವ ಧ್ವನಿ ಕೇವಲ ಒಂದು ಪರೀಕ್ಷೆಯ ಧ್ವನಿಯಲ್ಲ, ಇದು ಶಿಕ್ಷಣ ವ್ಯವಸ್ಥೆಯ ಮೇಲಿನ ವಿಶ್ವಾಸದ ಪ್ರಶ್ನೆ. ಇದೇ ಕಾರಣಕ್ಕೆ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. ನ್ಯಾಯಯುತ ತನಿಖೆ ಬೇಕು ಅಂತ ಕೇಳ್ತಾ ಇದ್ದಾರೆ, ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆ ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ, ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಮತ್ತು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ವಿ. ಪೊಲೀಸ್ ಕ್ರಮದ ಆರೋಪಗಳು, ಬ್ಯಾರಿಕೇಡ್ಗಳು, ಲಾಠಿ ಚಾರ್ಜ್ನ ಆರೋಪಗಳು, ಕಣ್ಣೀರು ಅನಿಲದ ವರದಿಗಳು ಇವೆಲ್ಲವೂ ಪ್ರತಿಭಟನೆಯ ವಾತಾವರಣವನ್ನ ಮತ್ತಷ್ಟು ಉದ್ವಿಗ್ನಗೊಳಿಸಿವೆ. ಇಲ್ಲಿ ಒಂದು ಪ್ರಶ್ನೆ, ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಕೇಳುವ ಹಕ್ಕು ಕಾರಣವಾಯಿತು. ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ರಾಹುಲ್ ಗಾಂಧಿ ಸೋನಂ ವಾಂಗ್ಚುಕ್ ಅವರನ್ನ ಅಹಿಂಸಾ. ಇನ್ನು ಇದೇ ಹೋರಾಟದಲ್ಲಿ ಸಿಜೆಪಿ ಸ್ಥಾಪಕ ಅಭಿಜಿತ್ ದಿಪ್ಕೆ ಅವರು ಸ್ವತಃ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳಿಗಾಗಿ ಪ್ರತಿಭಟನೆಯ ನಡುವೆ ನಿಂತು ಧ್ವನಿ ಎತ್ತಾ ಇದ್ದಾರೆ. ಹೋರಾಟದ ಮೈದಾನದಲ್ಲಿ ನಿಂತು ಪ್ರತಿಭಟನಾಕಾರರ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ. ಇದು ಕೇವಲ ಹೊರಗಿನಿಂದ ನೀಡುವ ಬೆಂಬಲವಲ್ಲ, ಹೋರಾಟದ ಭಾಗವಾಗಿ ನಿಂತಿರುವ ಹೋರಾಟ. सो जो लाठी चार्ज हुआ है उस पर मैं बोल चुका हूँ, इट वॉज वेरी ब्रूटल और जिन पुलिस ऑफिसर्स ने ये करा है उनको लेकर हम कोर्ट में जाएंगे. और हमारे प्रोटेस्ट का आज 34th डे है. सोनम सर की हंगर स्ट्राइक जारी है, आज उनकी हंगर स्ट्राइक का 26th डे है. तो जब तक हमारी डिमांड्स नहीं होती, डिमांड्स पूरी नहीं होती, तब तक हमारा प्रोटेस्ट जारी रहेगा. बट वी आर रिक्वेस्टिंग सोनम सर टू एंड हिज हंगर स्ट्राइक बिकॉज वी कैनॉट अफोर्ड टू लूज हिज लाइफ. ये बात 2 दिनों से लगातार जंतर मंतर के बाहर सड़कों पे हंगामा बर्दाश्त हो रहे हैं. आप भी लगातार अपील कर रहे हैं ऐसी चीजें ना करें. कौन से लोग हैं? ये बाहर से लोग भेजे जा रहे जानबूझकर प्रोटेस्ट को खराब करने के लिए. हम यहाँ पर 1 महीने से बैठे हुए थे, 1 महीने में ऐसी कोई वारदात नहीं हुई. लेकिन अब क्या हो रहा है, जैसे ये प्रोटेस्ट बड़ा हो गया है तो ये बाहर से गुंडे भेजे जा रहे हैं बीजेपी द्वारा जानबूझकर लोगों को उकसाने के लिए. और यही लोग हैं जो पथराव करे बीजेपी के. पुलिस यहाँ पर पत्थरों के ट्रक लाकर रखती है, बीजेपी के गुंडे आते हैं, वो पत्थरबाजी करते हैं और फिर कॉकरोच जनता पार्टी के लोगों को बदनाम करते हैं. What about the discussion? The central cabinet ministers are saying door is open. Our door ಜಂತರ್ ಮಂತರ್. ಇನ್ನು ಈ ಹೋರಾಟಕ್ಕೆ ಮತ್ತೊಂದು ಗಮನಾರ್ಹ ಬೆಂಬಲ ಪ್ರಕಾಶ್ ರಾಯ್. ಸಿನಿಮಾದಲ್ಲಿ ಹಲವು ಬಾರಿ ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಂಡವರು, ಆದ್ರೆ ನಿಜ ಜೀವನದಲ್ಲಿ ಜನರ ಪರವಾಗಿ ಧ್ವನಿ ಎತ್ತುವವರು. ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗೆ ಬೆಂಬಲ ನೀಡಲು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಸಿನಿಮಾದಲ್ಲಿ ವಿಲನ್, ಆದ್ರೆ ನಿಜ ಜೀವನದಲ್ಲಿ ವಿದ್ಯಾರ್ಥಿಗಳ ನೋವಿನ ಜೊತೆ ನಿಂತಿರುವ ಹೀರೋ. ಅವರ ಆಗಮನ ಪ್ರತಿಭಟನಾಕಾರರಿಗೆ ಒಂದು ಸಂದೇಶ ನೀಡಿದೆ. मुझे आज भी नौजवान देखो भाई पूरा दुनिया को रास्ता दिखा कर दूंगा.
ಇನ್ನು ಈ ಹೋರಾಟದ ನಡುವೆ ಮನಸ್ಸನ್ನ ಮುಟ್ಟುವ ಮತ್ತೊಂದು ದೃಶ್ಯ ಮೊಹಮ್ಮದ್ ಜುನೈದ್. ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವವರಿಗೆ ಊಟ ಹಂಚುತ್ತಿರುವುದು, ಹಸಿದವರಿಗೆ ಅನ್ನ ನೀಡುತ್ತಿರುವುದು, ಯಾರ ಜಾತಿ ಎಂದು ಕೇಳಲಿಲ್ಲ, ಯಾವ ಧರ್ಮ ಅಂತ ಕೇಳಲಿಲ್ಲ, ಯಾವ ಪಕ್ಷದವರು ಅಂತಾನೂ ಕೇಳಲಿಲ್ಲ. ಹಸಿದಿದ್ದರೆ ಎಂದು ಗೊತ್ತಾಯಿತು, ಅನ್ನ ಹಂಚಿದರು ಅಷ್ಟೇ. ಇದೇ ನಮ್ಮ ದೇಶದ ನಿಜವಾದ ಮಾನವೀಯತೆ. ಒಬ್ಬ ಮುಸ್ಲಿಂ ವ್ಯಕ್ತಿ ವಿದ್ಯಾರ್ಥಿಗಳ ಹೋರಾಟದಲ್ಲಿ ಭಾಗಿಯಾಗಿರುವವರಿಗೆ ಊಟ ಹಂಚ್ತಾ ಇದ್ದಾರೆ. ಅಲ್ಲಿ ಜಾತಿಯ ಭೇದವಿಲ್ಲ, ಧರ್ಮದ ಭೇದವಿಲ್ಲ, ರಾಜಕೀಯದ ಭೇದವಿಲ್ಲ, ಇರುವುದು ಒಂದೇ ಮಾನವೀಯತೆ. ಹಸಿವಿಗೆ ಧರ್ಮವಿಲ್ಲ, ಕಣ್ಣೀರಿಗೆ ಜಾತಿ ಇಲ್ಲ, ನೋವಿಗೆ ಭಾಷೆ ಇಲ್ಲ ಮತ್ತು ನ್ಯಾಯಕ್ಕೆ ಯಾವುದೇ ಗಡಿ ಇಲ್ಲ. ಒಬ್ಬರ ನೋವಿಗೆ ಮತ್ತೊಬ್ಬರು ಸ್ಪಂದಿಸುವುದು ಇದೇ ಭಾರತದ ಶಕ್ತಿ. ಹಾಗಾಗಿ ಈ ಹೋರಾಟವನ್ನ ಜಾತಿ ಅಥವಾ ಧರ್ಮದ ಕನ್ನಡಕದಿಂದ ನೋಡ್ಬೇಡಿ. ಇದು ಯಾವುದೇ ಒಂದು ಸಮುದಾಯದ ಹೋರಾಟವಲ್ಲ. ಇದು ವಿದ್ಯಾರ್ಥಿಗಳ ಹೋರಾಟ, ಯುವಕರ ಹೋರಾಟ, ಪೋಷಕರ ಹೋರಾಟ, ನ್ಯಾಯದ ಹೋರಾಟ. ಈ ಹೋರಾಟಕ್ಕೆ ಸಿಜೆಪಿ ಕೂಡ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳಿಗೆ ಬೆಂಬಲವಾಗಿ ಧ್ವನಿ ಎತ್ತಾ ಇದೆ. ಹೀಗಾಗಿ ಜಂತರ್ ಮಂತರ್ನ ಪ್ರತಿಭಟನೆ ಒಂದು ದೊಡ್ಡ ಪ್ರಶ್ನೆಯಾಗಿ ರೂಪುಗೊಳ್ತಾ ಇದೆ. ಒಂದು ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳು ನಂಬಿಕೆ ಇಡಬೇಕಾದ್ರೆ ಆ ವ್ಯವಸ್ಥೆ ಪಾರದರ್ಶಕವಾಗಿರ್ಬೇಕಲ್ವೇ? ಪ್ರಾಮಾಣಿಕವಾಗಿ ಓದಿದ ವಿದ್ಯಾರ್ಥಿಗೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯುವ ಅವಕಾಶನೂ ಸಿಗಬೇಕಲ್ವೇ? ಯಾರಾದ್ರೂ ಅಕ್ರಮ ಮಾಡಿದ್ರೆ ಅವರಿಗೆ ಶಿಕ್ಷೆ ಆಗಬೇಕಲ್ವೇ? ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಯಾವುದೇ ಅಕ್ರಮದ ಬಲಿಯಾಗಬಾರದಲ್ವೇ? ಹಾಗಾದ್ರೆ ಈ ಬೇಡಿಕೆಗಳನ್ನ ಕೇಳುವುದು ತಪ್ಪೆ, ನ್ಯಾಯ ಕೇಳುವುದು ತಪ್ಪೆ, ಉತ್ತರ ಕೇಳುವುದು ತಪ್ಪೆ? ಇಲ್ಲ, ನ್ಯಾಯಯುತವಾಗಿ ಪ್ರಶ್ನಿಸುವುದು ತಪ್ಪಲ್ಲ. ಆದ್ರೆ ಈ ಹೋರಾಟ ಜಾತಿಯ ವಿರುದ್ಧವಾಗಿರಬಾರದು, ಧರ್ಮದ ವಿರುದ್ಧವಾಗಿರಬಾರದು, ಯಾವುದೇ ಸಮುದಾಯದ ವಿರುದ್ಧವಾಗಿರಬಾರದು. ಈ ಹೋರಾಟ ಅನ್ಯಾಯದ ವಿರುದ್ಧವಾಗಿರಲಿ, ಅಕ್ರಮದ ವಿರುದ್ಧವಾಗಿರಲಿ, ನಿರ್ಲಕ್ಷ್ಯದ ವಿರುದ್ಧವಾಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಇರಲಿ. ಅವರ ಜೊತೆ ಮಾತುಕತೆ ನಡೆಸಬೇಕು, ಅವರ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಅಕ್ರಮಗಳ ಆರೋಪಗಳಿದ್ರೆ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಬೇಕು. ತಪ್ಪಿತಸ್ಥರು ಯಾರೇ ಆಗಿರಲಿ ಕ್ರಮ ಕೈಗೊಳ್ಳಬೇಕು ಮತ್ತು ಪ್ರಾಮಾಣಿಕ ವಿದ್ಯಾರ್ಥಿಗಳ ವಿಶ್ವಾಸವನ್ನ ಮರಳಿ ಪಡೆಯಬೇಕು. ಯಾಕಂದ್ರೆ ಇಂದು ಜಂತರ್ ಮಂತರ್ನಲ್ಲಿ ನಿಂತಿರುವ ಯುವಕರ ಭವಿಷ್ಯ ಮತ್ತು ಸರ್ಕಾರದ ಹೊಣೆಗಾರಿಕೆಯ ಬಗ್ಗೆ ನಡೆಯುತ್ತಿರುವ ದೊಡ್ಡ ಚರ್ಚೆಯಾಗಿ ಬದಲಾಗಿದೆ. ಒಬ್ಬ ವಿದ್ಯಾರ್ಥಿಯ ಕಣ್ಣೀರಲ್ಲಿ ಒಂದು ಕುಟುಂಬದ ಕನಸು ಅಡಗಿರುತ್ತೆ. ಒಬ್ಬ ಯುವಕನ ಹೋರಾಟದಲ್ಲಿ ಒಂದು ದೇಶದ ಭವಿಷ್ಯ ಅಡಗಿರುತ್ತೆ. ಆದ್ದರಿಂದ ಈ ಧ್ವನಿಯನ್ನ ಕೇಳಬೇಕಾದ ಜವಾಬ್ದಾರಿ ಆಡಳಿತದ ಮೇಲಿದೆ. ಪ್ರತಿಭಟನೆಯನ್ನ ನಿಲ್ಲಿಸುವುದಕ್ಕಿಂತ ಪ್ರತಿಭಟನೆಯ ಹಿಂದಿರುವ ಕಾರಣವನ್ನ ಪರಿಹರಿಸುವುದು ಮುಖ್ಯ. ಇಂದು ಜಂತರ್ ಮಂತರ್ನಲ್ಲಿ ಎದ್ದಿರುವ ಧ್ವನಿ ನಾಳೆಯ ಇತಿಹಾಸವಾಗಬಹುದು. ಆ ಇತಿಹಾಸದಲ್ಲಿ ವಿದ್ಯಾರ್ಥಿಗಳು ಸೋಲಬಾರದು, ಅವರ ಕನಸುಗಳು ಕೂಡ ಸೋಲಬಾರದು, ನ್ಯಾಯ ಸೋಲಬಾರದು. ಈಗ ಎಲ್ಲರ ಚಿತ್ತ ಕೇಂದ್ರ ಸರ್ಕಾರದ ಮುಂದಿನ ಹೆಜ್ಜೆಯತ್ತ. ವಿದ್ಯಾರ್ಥಿಗಳ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆಯೇ? ಪ್ರತಿಭಟನಾಗಾರರ ಬೇಡಿಕೆಗಳ ಬಗ್ಗೆ ಸರ್ಕಾರ ಮಾತುಕತೆ ನಡೆಸುತ್ತದೆಯೇ? ಅಥವಾ ಈ ಹೋರಾಟ ಇನ್ನಷ್ಟು ತೀವ್ರಗೊಳ್ಳುತ್ತದೆಯೇ? ಉತ್ತರಕ್ಕಾಗಿ ದೇಶ ಕಾಯ್ತಾ ಇದೆ. ಯಾಕಂದ್ರೆ ಜಂತರ್ ಮಂತರ್ನಲ್ಲಿ ಇಂದು ಮೊಳಗುತ್ತಿರುವ ಈ ಧ್ವನಿ ಕೇವಲ ಇಂದಿನ ಪ್ರಶ್ನೆಯಲ್ಲ, ಇದು ನಾಳೆಯ ಭಾರತದ ಭವಿಷ್ಯದ ಪ್ರಶ್ನೆ ಮತ್ತು ಈ ಪ್ರಶ್ನೆಗೆ ಉತ್ತರ ಸಿಗಲೇಬೇಕು.